ನಮಸ್ಕಾರ ಸ್ನೇಹಿತರೆ. ಇದು ತುಂಬ ಪರಿಣಾಮಕಾರಿಯಾಗುವಂಥ ಶ್ರೀ ಮಹಾಲಕ್ಷ್ಮಿ ಸಕ್ಕರೆ ಕರ್ಪೂರ ತಂತ್ರ. ಇದು ಅತಿ ಪರಿಣಾಮಕಾರಿ ಮತ್ತು ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಯಾವಾಗ ಮಾಡಬೇಕು ಅಂದರೆ ಶುಕ್ರವಾರ ಸಂಜೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನದ ಶುಭ ಸಮಯದಲ್ಲಿ, ಸಾಧಾರಣ ದಿನದಲ್ಲೂ ಕೂಡ ಮಾಡಬಹುದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ಒಂದು ಚಮಚ ಸಕ್ಕರೆ, ಹಾಗೆ ಒಂದು ತುಂಡು ಕರ್ಪೂರ, ಹಾಗೆ ಸಣ್ಣ ಬಟ್ಲಲ್ಲಿ ಸಕ್ಕರೆ ತಗೊಳ್ಳಿ, ಹಾಗೆ ದೀಪ, 5 ತುಳಸಿ ಎಲೆಗಳು. ಇದನ್ನು ಹೇಗೆ ಮಾಡಬೇಕು ಅಂದರೆ, ಮೊದಲು ದೇವ್ರ ಮುಂದೆ ದೀಪ ಹಚ್ಚಿ, ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ಫೋಟೋ ಇದ್ದರೆ ತುಂಬ ಒಳ್ಳೆಯದು. ಬಟ್ಲಿನಲ್ಲಿ ಸಕ್ಕರೆ ಹಾಕಿ, ಇದನ್ನು ಮಧುರ ಫಲ ಅಂತ ಹೇಳ್ತಾರೆ. ಅದರ ಮೇಲೆ ಕರ್ಪೂರ ತುಂಡನ್ನು ಇಡಿ. ಕರ್ಪೂರ ನೆಗೆಟಿವಿ ತೆಗೆದುಹಾಕುತ್ತದೆ. ಕರ್ಪೂರಕ್ಕೆ ಬೆಂಕಿ ಹಚ್ಚಬೇಕಾಗುತ್ತೆ. ಸೊ ಈ ಕರ್ಪೂರನ ಸಕ್ಕರೆ ಈ ಬಟ್ಲಲ್ಲಿ ಈ ದೀಪದೊಳಗೆ ಹಾಕಿ, ಈ ದೀಪದೊಳಗೆ ಸಕ್ಕರೆ ಹಾಕಿ, ನಂತರ ಅದ್ರ ಮೇಲೆ ಕರ್ಪೂರ ಇಟ್ಟು ಅದನ್ನು ಬೆಂಕಿ ಹಚ್ಚಬೇಕಾಗುತ್ತೆ. ಬೆಂಕಿ ಸಕ್ಕರೆ ಜೊತೆ ಸ್ವಲ್ಪ ಹೊತ್ತು ಸುಟ್ಟರೆ ಸಾಕು. ಸ್ವಲ್ಪ ಸುಟ್ಟಾಗ ಈ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ. ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ 11 ಬಾರಿ ಅಥವಾ 9 ಬಾರಿ ನೀವು ಹೇಳಬೇಕಾಗುತ್ತೆ. ನಂತರ ಸುಟ್ಟೋದಂತಹ ಸಕ್ಕರೆ ಮಿಶ್ರಣ ತಣ್ಣಗಾದ ನಂತರ ಸ್ವಲ್ಪವನ್ನು ಮನೆ ಬಾಗಿಲಿನ ಮುಂದಕ್ಕೆ ಚೆಲ್ಲಿ, ಮನೆ ಮುಂದೆ ಏನಿರುತ್ತೆ ಅಲ್ಲಿ ಸ್ವಲ್ಪ ಚೆಲ್ಲಬೇಕಾಗುತ್ತೆ. ನೀನು ಮಿಕ್ಕಿದ ಸ್ವಲ್ಪ ಗಿಡದ ಹತ್ರ ಹಾಕ್ಬಿಡಿ. ಬಟ್ಟಲನ್ನು ಏನು ಇದನ್ನು ಬೇರೆ ಕಡೆ ಬಿಸಾಕಬೇಕು, ಇದು ಮಾಡಬೇಕು ಅಂತ ಏನಿಲ್ಲ. ನೀವು ಏನು ಈ ದೀಪದ ಹಣತೆನ ತೊಗೊಂಡಿದ್ದೀರಾ ಅದನ್ನು ನೀವು ದೇವ್ರ ಮನೆಯಲ್ಲೇ ಇಟ್ಕೋಬಹುದು. ಮತ್ತೊಮ್ಮೆ ಮಾಡೋಕ್ಕೆ ಉಪಯೋಗ ಆಗುತ್ತೆ ಅದು. ಇದರಿಂದ ನಿಮ್ಗೆ ಏನು ಪರಿಣಾಮ ಅಂದರೆ, ಮನೆಯಲ್ಲಿ ಹಣದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹಾಗೆ ತಕ್ಷಣದ ಹಣದ ಅವಶ್ಯಕತೆ ಇದ್ದರೆ ಅದು ಕೂಡ ನಿಮಗೆ ತಾನಾಗೆ ಬರೋಕ್ಕೆ ಶುರು ಮಾಡುತ್ತೆ. ಹಾಗೆ ಬಿಸ್ನೆಸ್ಸು, ನೀವೇನೇ ಕೆಲಸ ಮಾಡ್ತಿದ್ರೆ ಅದರ ಆರ್ಡರ್ಸು ಮತ್ತು ವೇಗವಾಗಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಮನೆಯಲ್ಲಿ ಶಕ್ತಿಗಳು ಹೆಚ್ಚುತ್ತದೆ, ಅಂದರೆ ದೇವ್ರ ಭಕ್ತಿಗಳು ಜಾಸ್ತಿ ಆಗುತ್ತೆ. ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಹೆಚ್ಚಿಗೆ ಸಿಗುತ್ತೆ. ಆಮೇಲೆ ನಿಮ್ಮ ಕನಸುಗಳು ಏನಿರುತ್ತೆ ಅದು ಬೇಗ ನೆರವೇರುತ್ತೆ. ಹಾಗೆ ನಿರೀಕ್ಷೆಯಿಂದ ಕೆಲಸಗಳನ್ನ ನೀವು ಏನು ಬಿಟ್ಟಿರ್ತೀರ, ನಿರೀಕ್ಷೆಗೆ ಆಗ್ತಾ ಇಲ್ಲ ಅನ್ನೋದು, ಅದು ಕೂಡ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಮುಂದೆ ಒಳ್ಳೆ ಕೆಲಸಗಳು ಕೂಡ ನಿಮಗೆ ಬರುತ್ತೆ. ಸೊ ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಸಿಗುತ್ತೆ. ಸೊ ಇದನ್ನು ನೀವು ಮಾಡಿ, ಖಂಡಿತ ನಿಮಗೆ ಹಣದ ಅವಶ್ಯಕತೆ ಕೂಡ ನೆರವೇರುತ್ತೆ. ಹಾಗೆ ನಿಮ್ಮ ಏನೇ ಕನಸು ಇದ್ರೂ ಕೂಡ ನೆರವೇರುತ್ತೆ. ಸೊ ನಿಮ್ಮ ಕನಸಿಗೆ ಇದು ಒಂದು ಒಳ್ಳೆ ಪವರ್ಫುಲ್ ತಂತ್ರ ಅಂತಲೇ ಹೇಳ್ಬೋದು. ಸೊ ಮಾಡಿ, ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ವಿಡಿಯೋನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ನಿಮಗೆ ಒಳ್ಳೊಳ್ಳೆ ರೀತಿಯ ತಂತ್ರವನ್ನು ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಒಳ್ಳೆಯದಾಗುತ್ತೆ. ಸೊ ಭಕ್ತಿಯಿಂದ ಮಾಡಿ. ಸೊ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.